ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಾವಿತ್ರಿ ಕುಕ್ಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮಗೆ ಮನೆಯಲ್ಲೇ ಏಲಕ್ಕಿ ಪೌಡರ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಏಲಕ್ಕಿ 50 ಗ್ರಾಮ್, ಲವಂಗ 10, ಸಕ್ಕರೆ 1/4 ಬೌಲ್. ಈ ಥರ ಚಿಕ್ಕದು ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಫುಲ್ ಡ್ರೈ ಆಗಿರಬೇಕು, ತೇವ ಇರಬಾರ್ದು ಸ್ವಲ್ಪನೂ. ನಾವು ಏಲಕ್ಕಿ ಪೌಡರ್ ಮಾಡಬೇಕಾದ್ರೆ ಸ್ವಲ್ಪನೂ ತೇವ ಇರಬಾರ್ದು, ಫುಲ್ ಡ್ರೈ ಆಗಿರಬೇಕು, ಕೈ ಎಲ್ಲ ಡ್ರೈ ಆಗಿರಬೇಕು. ಏಲಕ್ಕಿ, ಲವಂಗ, ಮೊದಲಿಗೆ ಇದನ್ನು ರಫ್ ಪೌಡರ್ ಮಾಡ್ಕೊಬೇಕು. ರಫ್ ಪೌಡರ್ ಮಾಡ್ಕೊಂಬಂದಿದ್ದೀನಿ. ಸಕ್ಕರೆ ಫೈನ್ ಪೌಡರ್ ಮಾಡ್ಕೋಬೇಕು. ನೋಡಿ, ಫೈನ್ ಪೌಡರ್ ಮಾಡ್ಕೊಂಬಂದಿದ್ದೀನಿ. ಈ ಥರ ಇರಬೇಕು. ನೋಡಿ, ಏಲಕ್ಕಿ ಪೌಡರ್ ಮಾಡೋದಕ್ಕೂ ಮುಂಚೆ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಕೊಂಡಿರಬೇಕು. ಯಾಕೆಂದರೆ ತುಂಬ ದಿವಸ ಇಡಬೇಕಲ್ವ, ಅದಕ್ಕೋಸ್ಕರ 1 ವರ್ಷದ ಗಂಟ ಇಟ್ಕೋಬೋದು. ಈ ಥರ ಪೌಡ್ರ್ ಮಾಡಿ ಇಟ್ಕೊಂಡಿದ್ರೆ ಪಾಯಸಗಳು ಮಾಡಿದಾಗ, ಜ್ಯೂಸ್ ಮಾಡಿದಾಗ, ಸ್ವೀಟ್ಗಳೇನಾದರೂ ಮಾಡಿದಾಗ ಹಾಕೊಬೋದು. ಏಲಕ್ಕಿ ಪೌಡರ್ ರೆಡಿ.